ಸರ್ಕಾರ ಸಂಪೂರ್ಣ ಮಲಗಿದೆ. ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ರಸ್ತೆಯಲ್ಲಿ ಗುಂಡಿ ಬಿದ್ದು ಅಪಘಾತ ಮತ್ತು ವಾಹನ ಸವಾರರಿಗೆ ಕಿರಿಕಿರಿ ಆಗ್ತಾ ಇತ್ತು. ಗುಂಡಿ ಮುಚ್ಚಲು ಯಾರೊಬ್ಬರು ಮನಸ್ಸು ಮಾಡದ ಕಾರಣ ಧೃತಿಗೆಡದ ಪುಟಾಣಿಯೊಬ್ಬಳು ತಾವೇ ಮಣ್ಣು ಜಲ್ಲಿ ತಂದು ಗುಂಡಿ ಮುಚ್ಚುವ ಮೂಲಕ ಮಾದರಿಯಾಗಿದ್ದಾರೆ. ಹೌದು, ನೀವು ನೋಡ್ತಾ ಇರೋ ದೃಶ್ಯ ಬೆಳಗಾವಿ ಜಿಲ್ಲೆ ಹತಣಿ ಸಬರಗಿ ಗ್ರಾಮದ್ದು. ಹತಣಿ ಹೆದ್ದಾರಿಯಲ್ಲಿ ಕಳೆದ 15 ದಿನಗಳ ಹಿಂದೆ ಸಂಭವಿಸಿದ ಅಪಘಾತದಿಂದ ರಸ್ತೆ ಮಧ್ಯೆ ದೊಡ್ಡ ಗುಂಡಿಯೊಂದು ಬಿದ್ದಿತ್ತು. ದಿನವೂ ವಾಹನಗಳು ಜಾಗ್ರತೆ ಇಲ್ಲದೆ ಹೋದ್ರೆ ಅಪಾಯ ಖಚಿತ ಅನ್ನೋ ಪರಿಸ್ಥಿತಿ ಇತ್ತು. ಜನರು ಹಲವು ಬಾರಿ ಅಧಿಕಾರಿಗಳಿಗೆ ಹೇಳಿದ್ರು, ನಾಳೆ ನೋಡ್ತೀವಿ, ಮುಂದೆ ನೋಡ್ತೀವಿ ಅಂತ ನೀಡಿದ್ದ ಭರವಸೆ ಮಾತಿನಲ್ಲೇ ಉಳಿದೋಯ್ತು. ಆದ್ರೆ ಈ ನಿರ್ಲಕ್ಷ್ಯ ನೋಡಿ ಕಂಗಾಲಾದ ಸಬರಗಿ ಗ್ರಾಮದ ಉಮೇಶ್ ಎಂಬುವವರ ಮಗಳಾದ ಸುಚಿತಾ ಮತ್ತು ಶ್ರೀ ಹರ್ಷ ಕೈಕಟ್ಟಿ ಕೂರಲಿಲ್ಲ. ತಂದೆ ಹಾಗೂ ಗ್ರಾಮಸ್ಥರ ಜೊತೆಗೂಡಿ ನೇರವಾಗಿ ರಸ್ತೆಗೆ ಇಳಿದ್ರು. ಮಣ್ಣು ಕಲ್ಲು ತರಿಸಿ ಆ ದೊಡ್ಡ ಗುಂಡಿಯನ್ನು ಮುಚ್ಚೋ ಕೆಲಸಕ್ಕೆ ಮುಂದಾದ್ರು. ಈ ಮಕ್ಕಳು ಚಿಕ್ಕ ಚಿಕ್ಕ ಕೈಗಳಲ್ಲಾದ್ರೂ ದೊಡ್ಡ ಮನಸ್ಸು ಅನ್ನೋದನ್ನ ಪ್ರೂವ್ ಮಾಡಿದ್ರು. ಇವರ ಕೆಲಸ ನೋಡಿದವರು ಎಲ್ಲರೂ ಇದೇ ನಿಜವಾದ ಸೇವೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇಷ್ಟು ಸಣ್ಣ ಮಕ್ಕಳು ಸಮಾಜದ ಬಗ್ಗೆ ಯೋಚಿಸ್ತಾರೆ ಅಂದ್ರೆ ಅಧಿಕಾರಿಗಳು ಯಾಕೆ ಗಮನ ಕೊಡ್ತಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಬದಲಾವಣೆ ಬೇಕಾದ್ರೆ ದೊಡ್ಡವರಾಗಬೇಕು ಅನ್ನೋದೇನಿಲ್ಲ, ಮನಸ್ಸು ದೊಡ್ಡದಿದ್ರೆ ಸಾಕು ಅನ್ನೋದನ್ನ ಈ ಪುಟಾಣಿಗಳು ಸಾಬೀತು ಮಾಡಿದ್ದಾರೆ. ನಮಸ್ತೆ ಎಮ್ಮೆಲ್ಯೆ ಸರ್, ಇದ್ರಿ ರಸ್ತೆ ಸರಿ ಮಾಡ್ಕೊಡ್ರಿ. ಯಾಕಪ್ಪ ಏನಾಗೈತಿ? ಬಾಳ ಜನ ಬೀಳಾಕತ್ತಾರ್ರಿ, ದಯವಿಟ್ಟು ಸರಿ ಮಾಡ್ಕೊಡಿ. ಇದು ಕಲ್ಲಾಗದ್ರಿ, ರಸ್ತೆ ಯಾರ್ಯಾರು ತುಂಬ್ರಿ? ನಾನು ತಂದೇರಿ, ಕಾಕಾರ ಕರ್ಕೊಂಡ್ ಬಂದ್ರಿ. ಇದ್ರಿ ರಸ್ತೆ ರೀ ಕಲ್ಲಾಗದೇರಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.